ಮೀಸಲಾತಿಯನ್ನು ಪ್ರಾರಂಭ ಆಗ್ತದೆ. ಈ ಒಳ ಮೀಸಲಾತಿ ಪ್ರಾರಂಭ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಒಳ ಮೀಸಲಾತಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಇಲ್ಲಿ ಫಲಾನುಭವಿಗಳಿಗೂ ಅನುಭವ ಇಲ್ಲ, ಸರ್ಕಾರಗಳಿಗೂ ಕೂಡ ಅನುಭವ ಇಲ್ಲ. ಅದೇ ಆಂಧ್ರದಲ್ಲಿ ಹಿಂದೆ ಇತ್ತು. ಸಂತೋಷ್ ಹೆಗಡೆಯವರು ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನಲ್ಲಿ ಅವ್ರ ಹೆಡೆಡ್ ಬೈ ಇದ್ದಾಗ ಅದನ್ನು ರದ್ದು ಮಾಡಿದ್ರು, ಅವಕಾಶ ಇಲ್ಲ ಅಂತೇಳಿ 5 ಜಡ್ಜಸ್ಗಳು. ಈ ಚಂದ್ರಚೂಡ ನೇತೃತ್ವದಲ್ಲಿ 7 ಜಡ್ಜಸ್ಗಳು ಅವಕಾಶ ಇದೆ, ರಾಜ್ಯ ಸರ್ಕಾರಗಳು ಕೊಡ್ಬೋದು ಅಂಥೇಳಿ ಒಳ ಮೀಸಲಾತಿಯನ್ನು ಪ್ರಾರಂಭ ಮಾಡಿದ್ದಾವೆ. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನು ಇಲ್ಲಿ ಪ್ರಾರಂಭ ಮಾಡ್ತದೆ. ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಯಾವ ಇತಿಹಾಸ ಇಲ್ಲ ಒಳ ಮೀಸಲಾತಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಮತ್ತು ಅನುಭವಿಗಳಿಗೂ ಫಲಾನುಭವಿಗಳಿಗೂ ಕೂಡ ಅನುಭವ ಇಲ್ಲ. ಹಾಗಾಗಿ ಇಲ್ಲಿ 3/9/2020 ಎಂದುವುದು ಒಂದು ರೋಸ್ಟರ್ ಬಿಂದು 1 to 100 ರೋಸ್ಟರ್ ಬಿಂದುವನ್ನು ಹೊರಡಿಸ್ತಾರೆ. ಅದರಲ್ಲಿ ಪರಿಶಿಷ್ಟ ಜಾತಿಗಳಿಗೆ 3 ಗುಂಪುಗಳು ಮಾಡಿ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿರ್ತದೆ. ಈ ಗ್ರೂಪ್ ಮಾಡಿ ಮಾದಿಗ ಮತ್ತು ಇತರೆ ಮಾದಿಗ ಸಂಬಂಧಿತ ಜಾತಿಗಳು ಎ ಗ್ರೂಪ್ಗೆ 6%, ಹೊಲೆ ಮತ್ತು ಹೊಲೆ ಸಂಬಂಧಿತ ಜಾತಿಗಳಿಗೆ 6% ಮೀಸಲಾತಿ, ಮತ್ತು ಕೊರ್ಮ, ಕೊರ್ಚ, ವಡ್ಡ, ಲಮಾಣೀಸ್ಗೂ ಕೂಡ ಅವರು